ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಒಂದು ಮಹತ್ತರ ಒಂದು ವಂಚನೆಯ ಸುದ್ದಿ ಇದೆ. ದಯವಿಟ್ಟು ಈ ವಂಚನೆ ಸುದ್ದಿ ಏನು ನೋಡಬೇಕು ಅಂತಂದರೆ ನೀವೆಲ್ಲ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಯಾವ ರೀತಿ ವಂಚನೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾವು ಬೇರೆ ಬೇರೆ ರೀತಿಯ ಪ್ರಕಾರಗಳು ವಂಚನೆಗಳು ನೋಡಿದ್ದೀವಿ. ಈಗ ಆನ್ಲೈನಲ್ಲಿ ಯಾವುದೋ ಒಂದು ಬಂತು, ಮೆಸೇಜು ಹೋಯ್ತು ಅಂತ ಎಲ್ಲ ನೋಡಿದ್ದೀವಿ. ಅದಷ್ಟೇ ಅಲ್ಲ, ಈ ಆನ್ಲೈನಲ್ಲಿ ಮೊನ್ನೆ ಅಮೆಝಾನಲ್ಲಿ ಯಾವುದೋ ಇದೊಳಗೆ ಏನು ಕ್ಯಾಶ್ ಆನ್ ಡೆಲಿವರಿ ಅಂದ್ಬಿಟ್ಟು ಬೇರೆ ಏನೋ ತಂದು ಕೊಡ್ತಾರೆ. ಇವೆಲ್ಲ ಮೋಸಗಳು ನೋಡಿದ್ವಿ. ಈಗ ಇನ್ನೊಂದು ಹೊಸ ರೀತಿಯಾದಂಥ ಒಂದು ಮೋಸಗಳು ಯಾಕಪ್ಪ ನಡೀತದೆ ಅಂತಂದರೆ, ಈಗ ಮೊನ್ನೆ ತಾನೇ ಹೊಸ ವರ್ಷಗಳನ್ನು ನೋಡಿದ್ದೀವಿ ನಾವು. ಈ ಹೊಸ ವರ್ಷದೊಂದು ನೋಡಿದಾಗ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ ಸರ್, ಕ್ರಾಫ್ಟ್ ಅಂತ ಒಂದು ಯಾವುದೋ ಒಂದು ಬರ್ತದೆ. ಆ ಮೆಸೇಜು ಆ ಕ್ರಾಫ್ಟಲ್ಲಿ ನನ್ನ ವ್ಯಾಟ್ಸಪ್ ಮೆಸೇಜ್ಗೆ ಬಂದಿದೆ. ಅದೇನೋ ಕಲರ್ಫುಲ್ಲಾಗಿ ಬಂದುಬಿಟ್ಟು ಈ ಥರ ನಿಮ್ಮದು ವ್ಯಾಟ್ಸಪ್ ರೆಡಿ ಇದೆ ಸರ್ ಅಂತ ಅದನ್ನು ವ್ಯೂ ಆರ್ಡರ್ ಅಂತ ಕೊಡ್ತಾರೆ. ಆ ವ್ಯೂ ಆರ್ಡರ್ ಅಂತ ಕೊಟ್ಟಾಗ ವಾಟ್ಸಪ್ ಸ್ಟೇಟಸಲ್ಲಿ ಬರೀ ₹2 ಕಟ್ಟಾಗುತ್ತೆ. ಹೋಯ್ತು, ಇನ್ನೂ ₹2 ಕಟ್ಟಾಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನಿದ್ರೆ ಅದು ಏನಾಗುತ್ತೆ, ಪದೇ 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 ಮೆಸೇಜ್ಗಳು ಬರ್ತಾ ಇರ್ತದೆ. ಏನಕ್ಕೆ ಮೆಸೇಜ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಬರ್ತಾ ಇದೆ ನೋಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ₹199 ಕಟ್ಟಾಗ್ತದೆ ಅಂತ. ಈ ಥರ ಒಂದು ಮೋಸ, ವಂಚನೆ, ದಗ. ನಾವು ₹199ಗೆ ₹2 ಫಸ್ಟ್ ತೋರಿಸ್ತದೆ, ಅದು ಸ್ಕ್ರೀನ್ಶಾಟ್ ನಾವು ನಿಮಗೆ ಕೊಡ್ತೀವಿ. ಅದಲ್ಲದೆ ಈ ವಂಚನೆ ₹2 ಕಟ್ಟಾಗಿದ್ದಲ್ದೇ ಅದು ತಿರ್ಗಾ ₹199 ಮತ್ತೆ. ಯಾಕೆಂದರೆ ಅದು ಡೌನ್ಲೋಡೇ ಆಗಲಿಲ್ಲ. ಫಸ್ಟ್ ಮಾಡಿದಾಗ ಫಸ್ಟ್ ಒಂದ್ಸಲಿ ₹2 ಕಟ್ಟಾದಾಗ ಡೌನ್ಲೋಡ್ ಆಗಲಿಲ್ಲ. ಮತ್ತೆ ಯಾಕೆ ಡೌನ್ಲೋಡ್ ಮಾಡೋಕ್ಕೋದ್ರೆ ಅದು ನೆಕ್ಸ್ಟು ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಅದು ₹2 ಎಕ್ಸ್ಟ್ರಾ ಕಟ್ಟಾಯಿತು. ಅದು ₹2 ಕಟ್ಟಾದ್ಮೇಲೆ ತಿರ್ಗಿ ಅದು ಡೌನ್ಲೋಡ್ ಆಯ್ತಲ್ಲ. ಆ ಡೌನ್ಲೋಡ್ ಆದ್ಮೇಲೆ ಮತ್ತೆ ನಮ್ಗೇನಾಯಿತು, ಮತ್ತೆ 2-3 ಸಲ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ಬಿಟ್ಟು, ಆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾವು ಚೆಕ್ ಮಾಡಿದ ಅದು ಕಟ್ಟಾಗಿರಲಿಲ್ಲ. ಯಾವಾಗ ಅಕೌಂಟ್ಗೆ ಸ್ವಲ್ಪ ನನಗೆ ಯಾರೋ ಕೊಡಬೇಕಾದ ದುಡ್ಡು ಹಾಕಿದಾಗ ಅದರೊಳಗೆ ₹200 ಕಟ್ಟಾಯಿತು. ಏನಕ್ಕಪ್ಪ ಕಟ್ಟಾಯಿತು ಅಂತ ನೋಡೋಕ್ಕಾದ್ರೆ, ಇಲ್ಲ ರೀ, ಇಲ್ಲ ಇದಕ್ಕೆ ಏನೋ ಕಂಪ್ನಿಯಿಂದ ಆಟೋ ಪ್ಲೇನಕ್ಕೆ ಸಂಬಂಧಪಟ್ಟಿದ್ದು. ಈ ರೀತಿಯ ಒಂದು ಅಡ್ಜಸ್ಟ್ ಮಾಡಿ, ಆಟೋ ಪ್ಲೇನಲ್ಲಿ ಅಡ್ಜಸ್ಟ್ ಮಾಡಿ ನಿಮ್ಮ ಅಕೌಂಟ್ನ ಅಲೋ ಅಂತ ಪರ್ಮಿಷನ್ ಕೊಡ್ತೀರಲ್ಲ, ಇದು ಪರ್ಮಿಷನ್ ಕೊಟ್ಟಾಗ ಅದು ಕಟ್ಟಾಗುತ್ತೆ. ಇದ್ರ ಬಗ್ಗೆ ನಮಗೆ ಗೊತ್ತೇ ಆಗೋದಿಲ್ಲ ಇದು ಈ ರೀತಿ ಕಟ್ ಮಾಡ್ತಾವ್ರೆ ಅಂತ. ವ್ಯೂ ಆರ್ಡರ್ ಅಂತ ನಮಗೆ ಅಷ್ಟೇ ತೋರಿಸ್ತದೆ. ವ್ಯೂ ಆರ್ಡರ್ ಅಂದಮೇಲೆ ಡೌನ್ಲೋಡ್ ಆಗಬೇಕೆ ಹೊರತು ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗ್ತಾ ಇಲ್ಲ. ಅದು ಡೌನ್ಲೋಡ್ ಆಗದಿರೋದು ತಪ್ಪೇ ಯಾರ್ದು. ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಆಗಲಿಲ್ಲ, ಎಸ್ಕೇಪ್ ಆಯಿತು. ಅದ್ರ ಎಸ್ಕೇಪ್ ಆದ್ಮೇಲೆ ಕೂಡ ಈ ಥರ ಮಾಡ್ತಾ ಇದ್ರೆ ಮತ್ತೆ 2 ಸಲ ಕಟ್ಟಾಯಿತು. ₹2 ಹೋಗ್ಲಿ ಅಂತ ಸುಮ್ಮನೆ ಆದರೆ ಅದು ತಿರ್ಗಾ ಆಫ್ಟರ್ ಬ್ಯಾಲೆನ್ಸ್ ಹಾಕಿದ್ಮೇಲೆ ₹200 ಕಟ್ಟಾಗ ಅದು ಸ್ಕ್ರೀನ್ಶಾಟ್ ನಿಮ್ಗೆ ತೋರಿಸ್ತೀವಿ. ₹200 ಕಟ್ಟಾಗಿರೋದು ಯಾರು? ಇದು ಯಾವ ರೀತಿ ಅಕ್ರಮನ, ಸಕ್ರಮನ ಅಥವಾ ಇಲ್ಲೀಗಲ್ ಆಕ್ಟಿವಿಟೀಸಾ? ಇದು ಮೋಸ್ಟ್ಲಿ ನನ್ನ ಪ್ರಕಾರ ಇದು ಇಲ್ಲೀಗಲ್ ಆಕ್ಟಿವಿಟೀಸ್. ನಮ್ಮ ಗಮನಕ್ಕೆ ಬರ್ದಂಗೆ ₹2 ಅಂತ ತೋರಿಸ್ಬಿಟ್ಟು ಈಗ $199 ಅಂತ ಕಟ್ ಮಾಡಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ನಾವು ಅನ್ವಯಿಸ್ತದೆ, ನಮ್ಗೆ ಎಷ್ಟರ ಮಟ್ಟಿಗೆ ಮೋಸ ಆಗ್ತದೆ. ಈ ಕರ್ನಾಟಕ ಜನಗಳು ಈಗ ಆ ಕ್ರಾಫ್ಟ್ ಅಂತ ಮೆಸೇಜ್ ಅಂತ ಬರ್ತದಲ್ಲ, ಅಂಥದ್ರ ಬಗ್ಗೆ ಜನಗಳು ನಿಗಾ ವಹಿಸಬೇಕು. ದಯವಿಟ್ಟು ಯಾರು ಅದನ್ನು ಎನ್ಕರೇಜ್ ಮಾಡಬೇಡಿ. ಯಾಕೆ ಅಂದರೆ ನಾವು ಯಾವತ್ತಿಗೂ ಒಂದು ದಿವಸಕ್ಕೆ ಮಾಡೋದಕ್ಕೋಸ್ಕರ ಹೋಗಿ ಒಂದೇ ಸಲ ₹200 ಕಟ್ಟಾಗ್ತದೆ ಅಂತಂದರೆ ಇದು ನಿಜಕ್ಕೂ ಕೂಡ ಶೋಚನೀಯ. ಮತ್ತು ಅದಂತೂ ದೊಡ್ಡ ಫ್ರಾಡು. ಈ ಫ್ರಾಡ್ ಕಂಪ್ನಿ ಎಲ್ಲಿದೆ ಅಂದರೆ, ಈ ಫ್ರಾಡ್ಗಳು ಕಾಯ್ಕೊಂಡಿರ್ತಾರೆ. ಹೊಸ ವರ್ಷ ಬರೋದು, ವಿಶೇಷ ದಿನಗಳು, ಯಾವುದೋ ಜಯಂತಿ ಬರೋದು, ಶಿವರಾತ್ರಿ ಬರೋದು, ಹಬ್ಬದ ದಿವಸನೇ ಅವ್ರಿಗೆ ಮೆಸೇಜ್ ಕಳಿಸೋದು. ಯಾಕೆಂದರೆ ಅವ್ರುಗಳಿಗೆ ಫ್ರಾಡ್ ಮಾಡೋಕ್ಕೆ ಇದೊಂದು ದೊಡ್ಡ ದಾರಿ. ಹಬ್ಬಗಳನ್ನ, ನಮ್ಮ ಹಿಂದೂ ಹಬ್ಬಗಳನ್ನ ಬಳಸ್ಕೊಂಡು ದೊಡ್ಡ ದಾರಿ. ಹೊಸ ವರ್ಷ ಅಂತ ಬಳಸ್ಕೊಳ್ಳೋದು ಒಂದು ದೊಡ್ಡ ದಾರಿ, ಕ್ರಿಸ್ಮಸ್ ಅಂತ ಬಳಸ್ಕೊಳ್ಳೋದು ದೊಡ್ಡ ದಾರಿ. ಈ ದಾರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಮೆಸೇಜ್, ಆ ಪರ್ಸನಲ್ ಮೆಸೇಜ್ಗಳು ಕಳಿಸೋದು ವ್ಯಾಟ್ಸಪ್ಗೆ. ಯಾರಿಗೆ ನಮ್ಮ ಪರ್ಮಿಷನ್ ಇಲ್ಲ ಕಳಿಸೋದು. ಅವರು ಆ ಕೊಟ್ಟಂಥ ಡಿಸೈನ್ಗಳು ಮತ್ತು ಇವೆಲ್ಲ ನೋಡ್ಬಿಟ್ಟು ಏನು ಮಾಡ್ತಾರೆ, ಪಾಪ ಗೊತ್ತಾಗಲ್ಲ, ಏನು ಮಾಡ್ತಾರೆ, ಏನೋ ಬಂದಿದೆಯಲ್ಲ ಅಂತ ಅವರು ಅಮಾಯಕರಾಗಿ ಪ್ರೆಸ್ ಮಾಡಿದಾಗ ₹2 ಅಷ್ಟೇ ಕಟ್ಟಾಗುತ್ತೆ. ಆ ₹2 ಕಟ್ಟಾಯ್ತಲ್ಲ ಅಂತ ಹೋಗ್ಲಿ ಸುಮ್ಮನೆ ಆದರೆ ನಂತರ ಮತ್ತೆ ಈ ₹200 ಕಟ್ಟಾಗ್ತಿರೋದು ನೋಡಿದ್ರೆ, ಇದು ಈ ನೆಕ್ಸ್ಟ್ ಮಂತು ಅದರ ಮಂತು ಆಟೋ ಪ್ಲೇ ಆಗಿ ನೆಕ್ಸ್ಟು ಅದು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ತಾವುಗಳು ಎಚ್ಚರಿಸಿಕೊಂಡು ಈ ವಿಚಾರದ ಬಗ್ಗೆ ಆ ಕ್ರಾಫ್ಟ್ ಮೆಸೇಜ್ ಬ್ಲಾಕ್ ಮಾಡಬೇಕು. ಇದನ್ನು ಯಾವುದೋ ಅಕೌಂಟ್ ಬ್ಲಾಕ್ ಮಾಡಬೇಕು. ನಾಳೆ ಸೋಮವಾರದಿಂದ ನಾನು ಬ್ಯಾಂಕ್ಗೆ ಹೋಗಿ ಆ ಟ್ರಾನ್ಸಾಕ್ಷನ್ ಐ ಡಿಗೆ ಸಂಬಂಧಪಟ್ಟಂತ ಬ್ಲಾಕ್ ಪಡಿಸ್ತಾ ಇದ್ದೀನಿ. ಅದನ್ನು ಜನಗಳು ನಿಗಾ ವಹಿಸಬೇಕು. ಈ ರೀತಿ ಫ್ರಾಡ್ಗಳು ಬಂದಾಗ ಇಮಿಡಿಯೇಟ್ ಆಗಿ ಆ ಲಿಂಕ್ಗಳೇನಿದೆ ಬ್ಲಾಕ್ ಮಾಡೋದಾಗಲಿ ಮತ್ತು ಸೈಬರ್ ಕಂಪ್ಲೇಂಟ್ ಕೊಡಬೇಕು. 1930ಗೆ ಸೈಬರ್ ಕಂಪ್ಲೇಂಟ್ ಕೊಡೋದು. ಈಗ ನನ್ನ ಹತ್ರ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಿದೆ.
ನಂತರ ಒಂದು ಆಪ್ ಕಳಿಸ್ತಾರೆ. ಸೈಬರ್ ಆಪ್ ಅಲ್ಲಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂತ ಹೇಳ್ತಾರೆ. ಅದು ಲಾಡ್ಜ್ ಮಾಡಿದಾಗ ಎಷ್ಟು ನಮಗೆ ದುಡ್ಡು ವಾಪಸ್ ಬರೋ ಚಾನ್ಸಸ್ ಇದೆ. ನನಗೆ ಹಿಂದೆ ಯಾರೋ ಒಬ್ರು ಹಿಂಗೆ ರಾಮ್ಡೆಸಿವಿರ್ ಇಂಜೆಕ್ಷನ್ ಸಂಬಂಧಪಟ್ಟಂತೆ ಆನ್ಲೈನಲ್ಲಿ ಕೊಡ್ತಿದ್ದೆ ಅಂದ್ಬಿಟ್ಟು ಮೋಸ ಮಾಡಿದಾಗ ಹಿಂಗೆ 15,000 ರೂಪಾಯಿ ಮೋಸ ಆದಾಗ ಕೊನೆಗೆ ಅವ್ರ ಅಕೌಂಟ್ ಸೀಸ್ ಆಗಿ ನನಗೆ ವಾಪಸ್ ಬಂದಿರೋಂಥ ಘಟನೆ ನನ್ನಲ್ಲೇ ಅನುಭವ ಆಗಿದೆ. ಆ ಅನುಭವನ ನಿಮ್ಮ ಮುಂದೆ ಜನಗಳ ಮುಂದೆ ಸಾರ್ವಜನಿಕರ ಮುಂದೆ ಹಂಚ್ಕೊಳ್ಬೇಕು. ಯಾಕೆ ನಿಮ್ಗೆ ಉಪಯೋಗ ಆಗುತ್ತೆ. ನಾಳೆ ಏನಾಗುತ್ತೆ, ಕೆಲವರು ಎಷ್ಟೋ ಜನಕ್ಕೆ ಈ ಥರ ಒಂದು ಕಲರ್ಫುಲ್ ಆಗಿ ತೋರಿಸಿದಾಗ ಎಲ್ಲರಿಗೂ ಆಸೆ ಉಂಟಾಗುತ್ತೆ. ಎಲ್ಲರಿಗೂ ಯಾಕೆ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾರೆ, ಅದಕ್ಕೊಂದು ಆಸೆ ಇರ್ತದೆ. ಅಯ್ಯ ಪರವಾಗಿಲ್ಲ ಹೋಗಿ ಬಿಡುವುದು, ಏನೋ ಒಂದು 5 ರೂಪಾಯಿ 10 ರೂಪಾಯಿ ಕಟ್ಟಾಗಲಿ, ಅದು ಬಿಟ್ಟು 200 ರೂಪಾಯಿ ಕಟ್ಟಾಗದಾಗ ಅದು ಅದರಲ್ಲೂ 200 ರೂಪಾಯಿ ಒಂದು ದಿವಸದಿಂದ ಕಟ್ಟಾದ್ರೂ ಹೋಗಲೇ ಇರ್ಬೋದು. ಪದೇ ಕಟ್ಟಾಗ್ಬಿಟ್ರೆ ಈ ಥರ ಒಂದು ಟೆಕ್ನಾಲಜಿ ಬೆಳೆಸ್ಕೊಂಡು ಪದೇ ಪ್ರತಿ ತಿಂಗಳು ಕಟ್ಟಾಗ್ತಾ ಇದೆ. ಯಾಕೆಂದರೆ ಹಿಂದೆಗಳೆಲ್ಲ ನಾವು ನಮ್ಮಲ್ಲಿ ಕಾಲರ್ ಟ್ಯೂನ್ಸ್ ಅಂತ ಬಂದಾಗ ಪದೇ ಕಟ್ಟಾಗ್ತಿದ್ದು ನೋಡಿ. ಅದು ಕಂಪ್ಲೇಂಟ್ ಮಾಡಿ ಅದ ನಂತರ ಅದನ್ನು ನಾವು ಕಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅದನ್ನು ಲಿಂಕನ್ನು ನಮಗೆ ಕಾಲರ್ ಐ ಡಿ ಬೇಕಾಗಿಲ್ಲ ಅಂದ್ಬಿಟ್ಟು ಬ್ಲಾಕ್ ಮಾಡಿಸಿದಾಗ ಆ ಕಾಲರ್ ಐ ಡಿಗೆ ಸಂಬಂಧಪಟ್ಟಂತೆ ಆ ಟ್ಯೂನ್ಗಳಿಗೆ ಸಂಬಂಧಪಟ್ಟ ಬರ್ತಾನೂ ಇಲ್ಲ, ಮೆಸೇಜ್ಗಳು ಜಾಸ್ತಿ ಬರ್ತಾ ಇಲ್ಲ. ಈ ರೀತಿಯ ಒಂದು ಅವಾಯ್ಡ್ ಮಾಡ್ಕೊಂಡಿದ್ದೀವಿ ಹೊರತು ಅದನ್ನು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗ್ಬಾರ್ದು. ಯಾಕೆ ಈಗ ಆಟೋ ಪ್ಲೇ ಅಂತ ಅಂದಾಗ ತಕ್ಷಣ ಪ್ರತಿ ತಿಂಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆದ್ದರಿಂದ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಕೂಡಲೇ ಸೈಬರ್ ಕಂಪ್ಲೇಂಟ್ ಬಗ್ಗೆ ಮತ್ತು ಆ ವೆಬ್ಸೈಟ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಪೋರ್ಟಲ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದಾಗಲಿ, 193ಗೆ ಹೋಗಿ 193ಗೆ ಹೋಗಿ ಕಂಪ್ಲೇಂಟ್ ಮಾಡಿ ತಕ್ಷಣಕ್ಕೆ ಅದನ್ನು ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ ಬ್ಲಾಕ್ ಮಾಡಿಸಿದಾಗ ನಿಮಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಆಗಲ್ಲ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಹಾಗೂ ನಮಸ್ಕಾರ ವೀಕ್ಷಕರೇ.